ತುಂಬ ಸಾರ್ಥಕವಾಗಿರುವಂಥ ಜೀವನವನ್ನು ಕಳೆದಿದ್ದಾರೆ. ಅಭಿನಯ ಸರಸ್ವತಿ ಅಂತಲೇ ಬಿರುದನ್ನು ಪಡ್ಕೊಂಡಿದ್ದಾರೆ. ಈ ನಟಿ ಮಾಡದೇ ಇರುವಂಥ ಪಾತ್ರಗಳಿಲ್ಲ. ಆದರೆ ಇಲ್ಲಿಯವರೆಗೂ ನೀವು ಗಮನಿಸಬೇಕು ಈ ಚಿತ್ರಗಳಲ್ಲಿ, ಆಮೇಲೆ ಹೇಳ್ತೀವಿ ನಿಮ್ಗೆ ಡೀಟೇಲ್ ಆಗಿ ಬಂದಾಗ ಅದ್ರ ಬಗ್ಗೆ, ಬಹಳ ಇಂಪಾರ್ಟೆಂಟ್ ಇದೆ. ಈಗಿನ ಜನ್ರೇಷನ್ನು ಆಗಿರುವಂಥ ಜನ್ರೇಷನ್ನು ಅಮ್ಮ ಹಾಕಿಕೊಟ್ಟಂಥ ಹೆಜ್ಜೆಯಲ್ಲಿ ನಡೆದಿರುವಂಥ ರೀತಿ ಅದ್ಭುತ. ಇವತ್ತು ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡ್ರು, ಹಾಗೆ ಕೂತ್ಕೊಂಡ್ರು, ಅಲ್ಲಿಗೆ ಕುಸಿದು ಬಿದ್ದರು. ಸಾವು ಬಂದರೆ ಹೀಗೆ ಬರಬೇಕು ಅಂತ ಬಹಳಷ್ಟು ಜನ ಆಸೆ ಪಡ್ತಾರೆ. ಆಸ್ಪತ್ರೆಯಲ್ಲಿ ಹೋಗಿ ಒದ್ದಾಡಿಕೊಂಡು ಆಕ್ಸಿಜನ್ ಹಾಕ್ಸ್ಕೊಂಡು ಅದು ನರಳಾಡುವಂಥದ್ದಿಲ್ಲ, ಸಾವು ಹೀಗೆ ಇರಬೇಕು ಅಂಥೇಳಿ. ಸೊ ಹಾಗಾದ್ರೆ ಏನು ಪುಣ್ಯ ಮಾಡಿ ಬಂದಿದ್ರು ತಾಯಿ, ಕೂತಲ್ಲೇ ಸಾವನ್ನಪ್ಪಿದ್ದಾರೆ. ಸಾರ್ಥಕವಾಗಿರುವಂಥ ಬದುಕನ್ನು ಮುಗಿಸಿದ್ದಾರೆ. ತಮ್ಮ ಸಿನಿ ಪಯಣವನ್ನು ಮುಗಿಸಿ ಆಗಿತ್ತು, ಜೀವನದ ಪಯಣವನ್ನು ಕೂಡ ಮುಗಿಸಿದ್ದಾರೆ. ಅಮ್ಮನನ್ನು ನೆನೆದು ಅನೇಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕೆಂದರೆ ಅವ್ರ ಜೊತೆಗಿರುವಂಥ ಒಡನಾಟನೇ ಆಗಿತ್ತು. ಈ ನಟಿಯ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಸಾಲದು. ಕಾರಣ ಅವರು ಕೇವಲ ಕನ್ನಡ ಭಾಷೆಯಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಮೇರು ನಟರ ಜೊತೆಗೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಕನ್ನಡಿಗ ನಟಿಯ ಜೊತೆಗೆ ಮೇರು ನಟರೆಲ್ಲ ನಟಿಸಿದ್ರು ಅನ್ನುವಂಥದ್ದನ್ನು ಇಲ್ಲಿ ಹೇಳಬೇಕು. ಸೊ ಆ ಜೀವನದ ಪಯಣವನ್ನು ಒಂದ್ಸಲ ಮೆಲುಕು ಹಾಕೊಂಡು ಬರೋಣ ನೋಡಿ. ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ಇನ್ನಿಲ್ಲ. ಸ್ಯಾಂಡಲ್ವುಡ್ ಹಿರಿಯ ನಟಿಗೆ ಭಾವುಕ ವಿದಾಯ. ಅಭಿನಯ ಸರಸ್ವತಿ ಅಂತಾನೆ ಖ್ಯಾತಿ ಪಡೆದಿದ್ದ ಸ್ಯಾಂಡಲ್ವುಡ್ನ ಹಿರಿಯ ನಟಿ ಬಿ ಸರೋಜಾದೇವಿ ಅವರು ಇಂದು ವಿಧಿವಶರಾಗಿದ್ದಾರೆ. ಸರೋಜಾದೇವಿ ಎಂದ ತಕ್ಷಣ ಕಿತ್ತೂರು ಚೆನ್ನಮ್ಮ, ಬಬ್ರುವಾಹನ, ಭಾಗ್ಯವಂತರು, ಅಣ್ಣ ತಂಗಿ ಮುಂತಾದ ಚಿತ್ರಗಳಲ್ಲಿನ ಅವರ ಮನೋಜ್ಞ ಅಭಿನಯ ಕಣ್ಮುಂದೆ ಬರುತ್ತೆ. ಕನ್ನಡ ಚಿತ್ರರಂಗದ ಕಿತ್ತೂರು ರಾಣಿ ಚೆನ್ನಮ್ಮ ಅಂತಾನೆ ಎಲ್ಲರ ಮನದಲ್ಲಿ ಮನೆ ಮಾಡಿದ್ದ ಸರೋಜಾದೇವಿ ಅವರು ತಮ್ಮ ನಿವಾಸದಲ್ಲಿ ಉಸಿರು ಚೆಲ್ಲಿದ್ದಾರೆ. ಎಂದಿನಂತೆ ಬೆಳಗ್ಗೆ ಎದ್ದು ತಿಂಡಿ ತಿಂದು ಟಿವಿ ನೋಡ್ತಾ ಕೂತಿದ್ರು. ತಕ್ಷಣ ಪ್ರಜ್ಞಾಹೀನರಾಗಿದ್ರು. ಮನೆಯಲ್ಲೇ ಇದ್ದ ಮ್ಯಾನೇಜರ್ ಹಾಗೂ ಕುಟುಂಬಸ್ಥರು ಕೂಡಲೇ ಮಣಿಪಾಲ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಅಷ್ಟರಲ್ಲಾಗ್ಲೇ ಬಿ ಸರೋಜಾದೇವಿ ಅವರು ಕೊನೆಯುಸಿರೆಳೆದಿದ್ರು. ಅವರ ನಿಧನದ ಸುದ್ದಿ ಇಡೀ ಕನ್ನಡ ಚಿತ್ರರಂಗಕ್ಕೆ ಬರಸಿಡಿಲು ಬಡಿದಂತೆ ಮಾಡಿದೆ. ಇನ್ನು ಹಿರಿಯ ನಟಿಯ ನಿಧನಕ್ಕೆ ಸಿನಿ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಪರಿಪೂರ್ಣ ಜೀವನ ಮಾಡಿದಂತ ಶ್ರೇಷ್ಠ ಕಲಾವಿದೆ. ಎ ಪಿಕ್ಚರ್ ರಿವೈಸಿಂಗ್ ಕಮಿಟಿ ಪ್ರೆಸಿಡೆಂಟ್ ಅಮ್ಮ. ನನಗೆ ಭಯ ಹೊರಗಡೆ, ಅವ್ರಿಗೂ ಇಷ್ಟ ಆಗಿಲ್ಲ, ಯಾರಿಗೂ ಇಷ್ಟ ಆಗ್ತಿಲ್ಲ ಪಿಕ್ಚರ್, ಮೋಸ್ಟ್ಲಿ ಇವ್ರಿಗೂ ಇಷ್ಟ ಆಗುತ್ತೋ ಇಲ್ವೋ ಅಂತ. ಬಟ್ ಅವರು ನನ್ನ ವೆಲ್ಕಮ್ ಮಾಡಿದ್ ಇವತ್ತು ಮರೆಯಕ್ ಸಾಧ್ಯ ಇಲ್ಲ. ಫಸ್ಟ್ ಟೈಮ್ ಅವ್ರು ನೋಡಿದ್ದೆ, ಕ್ಲಾಪ್ಸ್ ಹೊಡೆದು ಒಳಗ್ ಕರೆದು ಅವರೇ ನನ್ನ ಪರವಾಗಿ ಆರ್ಗ್ಯುಮೆಂಟ್ ಮಾಡಿ ಪಿಕ್ಚರ್ ನ ಸೆನ್ಸಾರ್ ಮಾಡಿಕೊಟ್ರು. ತುಂಬಾ ಅವ್ರ ಇಡೀ ಫ್ಯಾಮಿಲಿನೇ ನಮ್ಗೆ ತುಂಬಾ ಕ್ಲೋಸ್. ಆಕ್ಚುಲಿ ಪರಿಪೂರ್ಣ ಜೀವನ ನಡೆಸಿದ್ದಾರೆ. ಇನ್ನೊಂದು ಒಳ್ಳೆ ಜನ್ಮ ಕೊಟ್ಟು ಇನ್ನೊಂದು ಶ್ರೇಷ್ಠ ಕಲಾವಿದರು ಇನ್ನೇನೋ ಹುಟ್ಲಿ ಅವರು. ಒಂಥರ ತಾಯಿ ಥರ ಅವರು ನನಗೆ ಕರೆದಿ ಪಾಪ ದೋಸೆ ಎಲ್ಲ ಮಾಡಿ ತಿನ್ಸೋರು ನನಗೆ. ನನಗೂ ಭಾಳ ಅವ್ರ ಜೊತೆ ಮಾತಾಡೋದು ಒಂದು ಭಾಳ ದೊಡ್ಡ ಸಂತೋಷ ನನಗೆ. ಗ್ರಾಮೀಣ ಭಾಗದಿಂದ ಬಂದು ಇವತ್ತು ಇಡೀ ಭಾರತದಲ್ಲಿ ಎಲ್ಲ ಸೂಪರ್ ಸ್ಟಾರ್ಸ್ಗಳ ಜೊತೆ ಆ್ಯಕ್ಟ್ ಮಾಡಿದಂಥವ್ರು. ನನ್ನ ಪ್ರಕಾರ ಬಹಳ ಶ್ರೇಷ್ಠವಾದ ತಲೆಗಳು ಇವರೆಲ್ಲ. ಬಿ ಸರೋಜಾದೇವಿ ಅವರು 1967ರಲ್ಲಿ ಹರ್ಷ ಅವರನ್ನ ವಿವಾಹವಾದ್ರು. 1986ರಲ್ಲಿ ಪತಿ ನಿಧನ ಹೊಂದಿದ್ರು. ಸರೋಜಾದೇವಿ ಜನಿಸಿದ್ದು 1938ರ ಜನವರಿ 7ರಂದು. ಅವರು ಬೆಂಗಳೂರಿನಲ್ಲಿ ಹುಟ್ಟಿದ್ರು. ಅವರ ತಂದೆ ಭೈರಪ್ಪ ಅವರು ಪೊಲೀಸ್ ಅಧಿಕಾರಿಯಾಗಿದ್ರು. ತಾಯಿ ರುದ್ರಮ್ಮ ಗೃಹಿಣಿಯಾಗಿದ್ರು. ಸರೋಜಾ ಅವರ ಬಳಿ ಭೈರಪ್ಪ ಅವರು ಡ್ಯಾನ್ಸ್ ಕಲಿಯುವಂತೆ ಪ್ರೋತ್ಸಾಹಿಸಿದ್ರು. ಅವರು ಚಿತ್ರರಂಗಕ್ಕೆ ಬರೋದಕ್ಕೆ ತಂದೆಯಿಂದಲೇ ಬೆಂಬಲ ಸಿಕ್ಕಿತ್ತು. 65 ವರ್ಷ ಚಿತ್ರರಂಗದಲ್ಲಿ ಮಿಂಚಿ ಮರೆಯಾದ ತಾರೆ. 17ನೇ ವಯಸ್ಸಿನಲ್ಲೇ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ. 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಅಭಿನೇತ್ರಿ. ಅದರಂತೆ ಬರೋಬ್ಬರಿ 6.5 ದಶಕಗಳ ಕಾಲ ಚಿತ್ರರಂಗದಲ್ಲಿ ಮಿಂಚಿದ್ದ ಬಹುಭಾಷಾ ನಟಿ ಅಂದ್ರೆ ಅದುವೇ ಬಿ ಸರೋಜಾದೇವಿ. 65 ವರ್ಷಗಳ ಕಾಲ ತನ್ನ ಅಭಿನಯದ ಮೂಲಕ ಸಿನಿ ರಸಿಕರನ್ನ ಸೆಳೆದಿದ್ದ ಒನ್ ಅಂಡ್ ಓನ್ಲಿ ಅದ್ಭುತ ನಟಿ ಇವತ್ತು ನಮ್ಮನ್ನೆಲ್ಲ ಅಗಲಿ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. 6 ದಶಕಗಳಿಗೂ ಹೆಚ್ಚು ಕಾಲ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದ ಅವರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ನಟ ಸಾರ್ವಭೌಮ ಅವರ ಕೊನೆಯ ಚಿತ್ರ. ಅವರು ಕನ್ನಡ, ತಮಿಳು, ತೆಲುಗು ಮತ್ತು ಹಿಂದಿ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಇನ್ನು 1955ರಲ್ಲಿ ಬಂದ ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ರು. ಆಗ ಅವರಿಗೆ 17 ವರ್ಷ. ಆ ಬಳಿಕ ಆಫರ್ಗಳು ಅವರನ್ನ ಹುಡುಕಿ ಬಂದಿದ್ವು. ಕನ್ನಡ ಮಾತ್ರ ಅಲ್ಲದೆ ತಮಿಳು, ತೆಲುಗು, ಹಿಂದಿ ಸಿನಿಮಾಗಳಲ್ಲೂ ಅವರು ನಟಿಸಿದ್ದಾರೆ. ಅಭಿನಯ ಸರಸ್ವತಿಗೆ ಪ್ರೀತಿಯ ವಿದಾಯ. ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ. ರಾಜಕೀಯ ಗಣ್ಯರಿಂದಲೂ ಕಂಬನಿ. ಇನ್ನು ಚತುರ್ಭಾಷಾ ನಟಿ ಹಾಗೂ ಕನ್ನಡದ ಗಿಣಿ ಅಂತಾನೆ ಖ್ಯಾತಿ ಪಡೆದಿದ್ದ ಬಿ ಸರೋಜಾದೇವಿ ಅವರ ನಿಧನಕ್ಕೆ ರಾಜಕೀಯ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ. ಹಲವು ದಶಕಗಳ ಕಾಲ ಸಿನಿ ಪ್ರಿಯರನ್ನ ರಂಜಿಸಿದ್ದ ಸರೋಜಾದೇವಿ ಅವರ ಅಗಲಿಕೆ ಭಾರತೀಯ ಚಿತ್ರರಂಗಕ್ಕಾದ ಬಹುದೊಡ್ಡ ನಷ್ಟ. ಸರೋಜಾದೇವಿ ಅವರ ಆತ್ಮಕ್ಕೆ ಶಾಂತಿ
ಶಾಂತಿ ಸಿಗ್ಲಿ ಅಂತ ಸಿಎಂ ಸಂತಾಪವನ್ನ ಸೂಚಿಸಿದ್ರು. ಡಿಕೆಶಿ ಕೂಡ ಭಾವುಕ ನುಡಿಗಳನ್ನಾಡಿದ್ರು. ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಲ್ಲೇಶ್ವರಂ ನಿವಾಸಕ್ಕೆ ಭೇಟಿ ಕೊಟ್ಟು ಅಂತಿಮ ದರ್ಶನ ಪಡೆದ್ರು. ಈ ಸರೋಜದೇವರು ಸತ್ತೋಗಿದ್ದಾರೆ. ಪಾಪ ಅವರು ಒಬ್ಬ ಕನ್ನಡ ನಾಡು ಕಂಡಂತ ಪ್ರತಿಭಾವಂತೆ ಕಲಾವಿದೆ. ಕನ್ನಡದಲ್ಲಿ, ತಮಿಳಿನಲ್ಲಿ, ಮತ್ತೆ ತೆಲುಗಿನಲ್ಲಿ, ಹಿಂದಿನಲ್ಲಿ ಕೂಡ ಮಾಡಿದ್ದಾರೆ. ಒಬ್ಬ ಅಪ್ರತಿಮ ಕಲಾವಿದೆ. ಕಲಾ ಜಗತ್ತು ಬಿ ಸರೋಜದೇವರ ಸಾವಿನಿಂದ ಬಡವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ. ನಮಗೂ ಬಹಳ ಆತ್ಮೀಯರಾಗಿದ್ದರು. ಅನೇಕ ಸಂದರ್ಭದಲ್ಲಿ ಸರ್ಕಾರದ ಅನೇಕ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡು ನಮಗಂತೂ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡ್ಕೊಂಡು ಬಂದಂಥ ಒಬ್ಬ ಹಿರಿಯ ತಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹಾರೈಸ್ತೇನೆ. ಅವರು ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ಒಂದು ದೊಡ್ಡ ಗೌರವವನ್ನು ತಂದುಕೊಟ್ಟಂಥ ಒಬ್ಬ ಹಿರಿಯ ನಟಿ. ಡಾಕ್ಟರ್ ರಾಜ್ಕುಮಾರ್ ಇಂದ ಹಿಡಿದು MGR ಇಂದ ಹಿಡಿದು NTR ಅಂತ ಮೇರು ನಟರ ಜೊತೆ ಕಲಾವಿದೆಯಾಗಿ, ಹೀರೋಯಿನ್ ಆಗಿ ದೇಶಕ್ಕೆ ಮತ್ತು ರಾಜ್ಯದ ಒಂದು ಸಾಂಸ್ಕೃತಿಕ ರಂಗದಲ್ಲಿ, ಚಿತ್ರರಂಗದಲ್ಲಿ ಬಹಳ ಹೆಸರು ಮಾಡಿದಂಥದ್ದು ಬಿ ಸರೋಜಾದೇವಿ ಅವರು. ನಾನೇ ಅವರಿಗೆ ಜೀವಮಾನ ಪ್ರಶಸ್ತಿಯನ್ನು ಕೊಟ್ಟಿದ್ದೆ. ಒಂದಲ್ಲ 10 ಬಾರಿ ಭೇಟಿ ಮಾಡಿದ್ದೀನಿ. ಆತ್ಮೀಯತೆಯಿಂದ ಮಗನ ರೀತಿ ನನ್ನನ್ನು ಮಾತಾಡಿಸಿದ್ದಾರೆ. ಅಂತ ಒಬ್ಬ ನಟಿಯನ್ನ ಇವತ್ತು ಕರ್ನಾಟಕದ ಚಿತ್ರರಂಗ, ಕನ್ನಡದ ಅಭಿಮಾನಿಗಳು ಕಳ್ಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಒಟ್ಟಾರೆ ಸೂಪರ್ ಸ್ಟಾರ್ ನಟಿ, ಕನ್ನಡ ಚಿತ್ರರಂಗದ ಗಿಳಿಯನ್ನ ಕಳೆದುಕೊಂಡ ಸ್ಯಾಂಡಲ್ವುಡ್ ನಿಜಕ್ಕೂ ಬಡವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.